ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದ್ದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದು ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದಿಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಸರ್, ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅನ್ನುವಂತ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಕೆಲವರು ಜಂಪ್ ಆದ್ರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರಿ. ಇದರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅನ್ನೋದು ವಾಪ ಅಷ್ಟೇ. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತಲ್ಲಿ ಆಗಿದೆ, ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಅದು ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಂದಾಗ ಪ್ರಶ್ನೆ ಬರೋದಿಲ್ಲ. ಅದು ಸಿದ್ದರಾಮಯ್ಯನವ್ರ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅದೆಲ್ಲ ಸುಳ್ಳು, ಯಾರೂ ಮಾಡಿಲ್ಲ. 37 ಜನ ಮಾಡ್ರೆ ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಮತ್ತು ಅವರೇ ಹೀರೋ ಆದಲ್ಲ 37 ಜನ, 200 ಜನ ಇಲ್ಲ ಅಂದ್ರೆ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಅವರ ಹಾಕಿದಾರೆ ವಾಟ್ಸಪ್ದಲ್ಲಿ ಟ್ವೀಟ್ ಮಾಡ್ಯಾರಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಸರ್, ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವಾ ಸರ್? ಅಂದ್ರೆ ಹಿಂದವರ್ಗನ ಹೇಗೆ ಒಟ್ಟಾಗಿಡ್ತೀರಿ ಸರ್? ಇತ್ತಲ್ಲ, ಅವ್ರು ಹೇಳಿದ್ರಲ್ಲ 28 ನಾ ಇರ್ತೀನಿ ಅಂತಾರೆ. ಅಲ್ಲಿ ಅವರಿಗೆ ಮತ್ತೊಬ್ರು ಅವ್ರ ಜಾಗ ತುಂಬಬೇಕು. ನಮಗೆ ಅವ್ರು ಇಲ್ಲೇ ಮುಖ್ಯ, ರಾಜ್ಯಕ್ಕೆ ಅವ್ರು ಮುಖ್ಯ, ನಮಗೆ ರಾಜ್ಯಕ್ಕೆ ಮುಖ್ಯ. ಅದಕ್ಕೆ ಅವ್ರು ಇಲ್ಲೇ ಇರಬೇಕಂತ ಅವರು ಹೇಳಿದ್ದಾರೆ, ನಾವು ಅದನ್ನೇ ಬಯಸ್ತೀವಿ. ಬಳಸ್ಕೋತೀವಿ, ಇನ್ನೂ ಟೈಮ್ ನೋಡೋಣ. ಈ ಮುಗಿಲಿದು ಹೊಸ CM ಆಗಲಿ, ಆದ್ಮೇಲೆ ಮಂತ್ರಿಮಂಡಲ ಆಗಲಿ, ಆದಮೇಲೆ ಕಾಲ ತಕ್ಕ ಸಂದರ್ಭ ತಕ್ಕ ಅವ್ರು ಬಳಸ್ಕೋತೀವಿ. ಕ್ಯಾಬಿನೆಟ್ DK ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ, ಹೆಂಗೆ ಸರ್? ಕ್ಯಾಬಿನೆಟ್ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳ್ಳೋದು? ಎಲ್ಲರೂ ಇರ್ತಾರೆ. ಅಧ್ಯಕ್ಷರು, ಮುಖ್ಯಮಂತ್ರಿ ಆಗೋರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯವ್ರಿಗೆ ಆ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡ್ತಾರೆ, ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಸರ್. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಹಿಂದೆ ಬಗೆಹರಿಸಕ್ಕಾಗಲಿಲ್ಲ ಸರ್ 45 ರಾಜ್ಯಗಳ ಇದೇ ತರದ ಪರಿಸ್ಥಿತಿಯನ್ನು. ಕರ್ನಾಟಕ ವಿಚಾರದಲ್ಲಿ ಬಂದಾಗ ಸ್ಮೂತ್ ಆಗಾಯ್ತು ಅಂತ ಸರ್. ಸಿದ್ದರಾಮಯ್ಯವ್ರು ಮಾತು ಕೊಟ್ಟಿದ್ರು, ಅವ್ರು ಮೊದಲೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರು ಇಳಿತು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಇಳಿದಾರೆ ಅಷ್ಟೇ. ಅದರಲ್ಲಿ ಏನೋ ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಪದೇ ಪದೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಯಾವುದು ಹೇಳ್ತಾರೆ 1 ಅವರ್ ಇವರೆಲ್ಲ ಹೇಳಿದ್ರು. ಅವ್ರು ಹೇಳಿದಾಗ 2 ಸಲ ಕೊಟ್ಟರು ಅಷ್ಟೇ. ಸರ್, KPCC ಅಧ್ಯಕ್ಷರಾದ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರೆಡಿ ಇದೆಯಾ ಸರ್ ಚಿತ್ರಣ? ಯಾಕೆಂದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು. ನೋಡೋಣ, ಇನ್ನೂ ಬಂದ ಸಿದ್ದರಾಮಯ್ಯವರು ಶಿವಕುಮಾರ್ ಅವ್ರು ಬರಲಿ ಮಧ್ಯಾಹ್ನ. ಅವರು ರಾಹುಲ್ ಗಾಂಧಿ ಸೋನಿಯಾ ಅವ್ರ ಜೊತೆ ಏನು ಮಾತಾಡಿದ್ರೆ ಗೊತ್ತಿಲ್ಲ. ಮಾತಾಡ್ಮೇಲೆ ಚರ್ಚೆ ಮಾಡಿದ್ಮ್ಯಾಗ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ. ಅಧಿಕೃತ ಇಲ್ಲ, ನಾಳೆ ಅಂತ ಅಷ್ಟೇ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗ್ತಿದೆ, ಭಾಳಷ್ಟು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸರ್, ಈಗ KPCC ಅಧ್ಯಕ್ಷರಾದ್ರೆ DK ಶಿವಕುಮಾರ್ ಪ್ಯಾಟರ್ನೇ ಆಗ್ಬೇಕು ಅನ್ನೋದು ಏನಾದ್ರೂ ಇದೆಯಾ? ಯಾವ್ದ್ರೆ ಅಂದ್ರೆ ಮಿನಿಸ್ಟ್ರಿ ಇರಬೇಕು, ಈ ಕಡೆ KPCC ಇರಬೇಕು. ಅದೆಲ್ಲ ಅದೇ ಹೇಳ. ಇವತ್ತು ಬೆಳಗ್ಗೆ ಮಾತಾಡ್ಕೊಂಡು ಬರ್ತಾರೆ, ಅಲ್ಲೇ ಗೊತ್ತಾಗೋದ್ರೆ ಅದೇ ಇರ್ತೈತೆ ಅಥವಾ ಇಲ್ಲ ಬೇರೆ ಇರ್ತೈತೆ. ಸೊ ಇಬ್ಬರು ಜೊತೆಯಲ್ಲಿ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಇದ್ದಾರೆ, ಪ್ಲಸ್ ಅಧ್ಯಕ್ಷರು ಇದ್ದಾರೆ. ಸ್ಪೆಸಿಫಿಕ್ ಆಗಿ PCC ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಇಲ್ಲ, ಅದಕ್ಕೆ ನೋಡೋಲ್ಲ. ಅವ್ರು ಬಂದು ಏನು ಹೇಳ್ತಾರೆ ಅದ್ರ ಮ್ಯಾಗ ಮುಂದೆ ಅವಲಂಬನೆ. ಅಲ್ಲ ಸರ್, ತಮ್ಮ ಅಭಿಪ್ರಾಯ
ಅಲ್ಲ ಅವ್ರು ಹೇಳ್ಬೇಕಲ್ಲ ಏನು ನಮ್ಮ ಚರ್ಚೆ ಮಾಡೋದು ನನಗೆ ಗೊತ್ತಿಲ್ಲ, ಅದು ಬರಲಿ ಬಂದ್ಮ್ಯಾಗೆ ಏನು ನಿಮ್ಗೆ ಮಾತಾಡ್ತೀವಿ. ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ವಿಶ್ವಾಸ ಮತ್ತೆ ಅದು ಬೇಕು ಅಂತ ಅನಿಸಿದೆಯಾ ಸರ್? ಅಗತ್ಯತೆ ಇದೆ. ಅಗತ್ಯತೆ ಇದೆ. ಇನ್ನು ನಮ್ಗೆ ಕೊಡ್ತಾರತ್ತ ಹೇಳಿ ಹೇಳ್ಯಾರ, ಅವ್ರು ಹೇಳಿಲ್ಲ ನೀವು ಹೆಂಗೆ ಈಗ ಸುರ್ಜೇವಾಲ ಅವರು 3 ಹೆಸರು ತಗೊಂಡೋಗಿದ್ರಂತಲ್ಲ ಸರ್ ನಿನ್ನೆ, ಈಗ ನಮ್ಮ- ಮಹದೇವಪ್ಪ ಪರಮೇಶ್ವರ್ ನಿಮ್ದು. ಈಗ ನಮ್ಗೆ ಕೊಡ್ತಾ ಅಂದ್ಮ್ಯಾಗ ನಾವು ಹೇಳ್ಬೋದು, ಇನ್ನು ಕೊಡ್ತಾ ಅಂತ ನಮ್ಗೇನು ಹೇಳಿಲ್ಲ, ಯಾರು ಕೇಳಿಲ್ಲ, ನಮಗೆ ಹೇಳಿಲ್ಲ. ಸಿದ್ದರಾಮಯ್ಯನವರ ಆಶೀರ್ವಾದ ಇರುತ್ತಾ ಸರ್ ತಮಗೆ? ಎಲ್ಲರೂ ಇರ್ತೈತಿ. ನಿಮ್ ಜೊತೆ ಈಗ ಪರಮೇಶ್ವರ್ ಮಹದೇವಪ್ಪ ಹೆಸರು ಕೂಡ ಇದೆಯಾ ಅಂತ ಇದ್ದಾರೆ ಸರ್ ಈಗ. ಅದನ್ನೇ ಹೇಳ, ಮತ್ತೆ ಅದಕ್ಕೆ ಇನ್ನೂ ನನಗೆ ಕೇಳಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ನನ್ನ ಇನ್ನೂ ಅವ್ರಿಗೆ ವೇಣುಗೋಪಾಲ್ ಕರೆ ಮಾಡಿದಾಗ ಏನೆಲ್ಲ ಮಾತಾಡಿದ್ರು ಸರ್? ಕ್ಲಾರಿಟಿ ಇಲ್ವಾ ಸರ್? ಇಲ್ಲ, ಸಿ ಎಮ್ ಅವ್ರು ಮಾತಾಡ್ತಾರೆ ಅಂತ ಅಷ್ಟು ಹೇಳಿದೆ. ಅದ್ರ ಬಗ್ಗೆ ಸಿ ಎಮ್ ಅವ್ರು ಅಲ್ಲೇ ಬಂದಿದ್ದಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅಷ್ಟು ಹೇಳಿದೆ ನಾನು. ಸೊ ಇಷ್ಟು ನಡೆದಂಥ ಸರ್, ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನಂಬಿ ಅಂದ್ರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ನ್ಯಾಯ ಆಗಿತ್ತು, ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಬರಲಿಲ್ಲ, ಅವ್ರಿಗೆ ಮತ್ತೆ ಅನ್ಯಾಯ ಆಯ್ತು. ಅದೇ ಬಾಯಿ ಹೇಳಲಿಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.